ಓಂ ಛಂದೋಭಿಧಾನಾನ್ನೇತಿ ಚೇನ್ನ ತಥಾ ಚೇತೋರ್ಪಣ ನಿಗದಾತ್ ತಥಾ ಹಿ ದರ್ಶನಂ ಓಂ. ಓಂ ಭೂತಾದಿಪಾದ ವ್ಯಪದೇಶೋಪಪತ್ತೇಶ್ಚೈವಂ ಓಂ. ಓಂ ಉಪದೇಶಭೇದಾನ್ನೇತಿ ಚೇನ್ನೋಭಯಸ್ಮಿನ್ನಪ್ಯವಿರೋಧಾತ್ ಓಂ. ಪ್ರಣೇತಾ ಜ್ಯೋತಿರಿತ್ಯಾಜ್ಯೈಃ ಪ್ರಸಿದ್ಧೈರನ್ಯವಸ್ತುಷು ಉಚ್ಯತೆ ವಿಷ್ಣುರೇವೈಕಃ ಸರ್ವೈಃ ಸರ್ವಗುಣತ್ವತಃ. ರಾಘವೇಂದ್ರ ಸ್ವಾಮಿಗಳ ಆ ತತ್ವಮಂಜರಿಯ 56ನೇ ಗದ್ಯ ಭಾಗದಲ್ಲಿ ಅತಃ ಉಭಯಮಪಿ ಅವ್ಯಕ್ತಮಿತ್ಯತಃ ಪ್ರಾಪ್ತಂ ಛಂದೋಭಿಧಾನಾದಿತ್ಯಾದಿ ಸೂತ್ರತ್ರಯಂ ಅಂತ ಬಂದಿದೆ. ಈ ತೇಜಸ್ ಶಬ್ದದಿಂದ ಮತ್ತು ಗಾಯತ್ರಿ ಶಬ್ದದಿಂದ ಭಗವಂತನನ್ನು ಹೇಗೆ ನೀವು ಹೇಳ್ತೀರಿ? ಸರ್ವಶಬ್ದ ವಾಚ್ಯನಾದವನು ಭಗವಂತ, ಅವನನ್ನೇ ಈ ಗಾಯತ್ರಿ ಮತ್ತು ತೇಜಸ್ವಿ ಜ್ಯೋತಿ ಇತ್ಯಾದಿ ಶಬ್ದಗಳು ಹೇಗೆ ಹೇಳ್ತೀರಿ? ಶಬ್ದಗಳು ಅವನನ್ನೇ ಹೇಳ್ತವೆ ಅಂತ ನೀವು ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಬಂದಾಗ ಈ 3 ಸೂತ್ರಗಳು ಬಂದಿವೆ. ಒಂದು ಛಂದೋಭಿಧಾನಾನ್ನೇತಿ ಚೇನ್ನ ಅಂತ, ಇನ್ನೊಂದು ಭೂತಾದಿಪಾದ ಅಂತ ಸೂತ್ರ, ಮತ್ತು ಉಪದೇಶ ಭೇದ ನೇತಿ ಚೇನ್ನ ಅಂತ. ಈ 3 ಸೂತ್ರಗಳು ಬಂದಿವೆ. ಆ 3 ಸೂತ್ರಗಳ ಅರ್ಥಗಳನ್ನ ನಾವೀಗಾಗಲೇ ಅದರಲ್ಲಿ ಒಂದು ಸೂತ್ರದ ಅರ್ಥವನ್ನು ನೋಡಿದ್ದೇವೆ. ಇನ್ನೆರಡು ಸೂತ್ರಗಳ ಅರ್ಥಗಳನ್ನ ಇವತ್ತು ನೋಡಬೇಕು. ಛಂದೋಭಿಧಾನಾನ್ನೇತಿ ಚೇನ್ನ ಅಂತಂದ್ರೆ ತಥಾ ಚೇತೋರ್ಪಣ ನಿಗದಾತ್, ಒಬ್ಬನೇ ಭಗವಂತ, ಒಬ್ಬನೇ ಅವನೇ ಸರ್ವಶಬ್ದ ವಾಚ್ಯ. ಅವನನ್ನ ಹೇಗೆ ಬೇರೆ ಬೇರೆ ಯೋಗ್ಯತೆ ಉಳ್ಳಂತಹ ಸಾಧಕರಾದವರು ಉಪಾಸಿಸಬೇಕು ಅನ್ನೋದನ್ನ ಚೇತೋರ್ಪಣ ಅವರವರ ಮನಸ್ಸಿನಲ್ಲಿ ಹೇಳಬೇಕಾಗಿದೆ, ಅವರವರ ಮನಸ್ಸಿನಲ್ಲಿ ಅದನ್ನು ಇಡಬೇಕಾಗಿದೆ. ಚೇತಸಿ ಮನಸ್ಸಿನಲ್ಲಿ ಅರ್ಪಣ ಅಂತಂದ್ರೆ ಉಪಾಸನೆ ಮಾಡುವುದಕ್ಕಾಗಿ, ನಿಗದಾತ್ ವರ್ಣನೆ ಮಾಡಿರುವುದರಿಂದ ಅಂತ ಹೀಗೆ ಆ ಮೊದಲನೇ ಸೂತ್ರದ ಅರ್ಥ. ಈ ಗಾಯತ್ರಿ ಅಧಿಕರಣ ಅಂತ ಅನ್ನೋದು 3 ಸೂತ್ರಗಳನ್ನು ಒಳಗೊಂಡಿದೆ. ಅದರಲ್ಲಿ ಮೊದಲನೇ ಸೂತ್ರದ ಅರ್ಥ ಈ ತರ ಆಗ್ತದೆ. ಅದನ್ನ ಅಧಿಕಾರಿಣಾಂ ಸ್ವಯೋಗ್ಯ ಗುಣಪೂರ್ತಯೇ ಉಪಾಸನಾರ್ಥತ್ವಾಚ್ಚ, ಇಲ್ಲಿಯವರೆಗೂ 59ನೇ ಗದ್ಯ ಭಾಗದಲ್ಲಿ ಅಣುಮಂಜರಿಯಲ್ಲಿ, ಈ ತತ್ವಮಂಜರಿಯಲ್ಲಿ ಅಲ್ಲಿಯವರೆಗೂ ರಾಘವೇಂದ್ರ ಸ್ವಾಮಿಗಳು ಅದನ್ನ ಸ್ಪಷ್ಟಪಡಿಸಿದ್ದಾರೆ. ಮತ್ತೆ ಅದರ ಮುಂದಿನ ಸೂತ್ರ ಏನಿದೆ, ಆ ಅಧಿಕರಣದ ಮುಂದಿನ ಸೂತ್ರ ಭೂತಾದಿಪಾದ ವ್ಯಪದೇಶೋಪಪತ್ತೇಶ್ಚ ಅಂತ, ಅದರ ಅರ್ಥವನ್ನ ರಾಘವೇಂದ್ರ ಸ್ವಾಮಿಗಳು ತತ್ವಮಂಜರಿಯಲ್ಲಿ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಅದು 57ನೇ ಗದ್ಯ ಭಾಗದಲ್ಲಿ ಸರ್ವೋತ್ತಮತ್ವ ಭೂತಾದಿಪಾದತ್ವಾದಿ ಸರ್ವಗುಣತ್ವಾದಿತ್ಯರ್ಥ ಅಂತ ಬಂದಿದೆ. ಭೂತಾದಿಪಾದ ಎಲ್ಲಾ ಭೂತಗಳು ಕೂಡ ಅವನ ಪಾದಗಳಾಗಿವೆ, ಅರ್ಥಾತ್ ಅವನ ಅಂಶಗಳಾಗಿವೆ ಅನ್ನುವ ಮೂಲಕ, ಆ ವಾಕ್ಯವನ್ನು ಪ್ರಯೋಗ ಮಾಡುವ ಮೂಲಕ ರಾಘವೇಂದ್ರ ಸ್ವಾಮಿಗಳು ಭೂತಾದಿಪಾದ ವ್ಯಪದೇಶೋಪಪತ್ತೇಶ್ಚೈವಂ ಅನ್ನುವ ಸೂತ್ರದ ಅರ್ಥವನ್ನ ಸೂಚನೆ ಮಾಡಿದ್ದಾರೆ. ಅಲ್ಲಿ ಅದಕ್ಕೆ ಅರ್ಥ ಏನು? ಆ ಸೂತ್ರಕ್ಕೆ ಅರ್ಥ ಭೂತಾದಿ ಪಾದಸ್ಯ, ಸಕಲ ಪ್ರಾಣಿಗಳು, ಭೂತ ಆದಿ ಅಂತಿದೆ. ಭೂತಗಳು ಅಂದ್ರೆ ಸಕಲ ಪ್ರಾಣಿಗಳು. ಆದಿಪದದಿಂದ ಆ ಭಗವಂತನ ಅನಿತ್ಯವಾದಂತಹ ಅಮೃತ ಶಬ್ದವಾಚ್ಯವಾದಂತಹ 3 ರೂಪಗಳು, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಲ್ಲಿರುವಂತಹ ಆ 3 ರೂಪಗಳು, ಅವು ಆದಿ. ಹೀಗೆ ಇವೆಲ್ಲವೂ ಕೂಡ ಭಗವಂತನ ಪಾದವಾಗಿವೆ. ಈ ಭಗವಂತನ 3 ರೂಪಗಳಂತೂ ಆತನ ಅಭಿನ್ನಾಂಶಗಳಾಗಿವೆ. ಇನ್ನ ಈ ಸಕಲ ಜೀವಗಳೇನಿವೆ, ಲಕ್ಷ್ಮಿಯಿಂದ ತೊಡಗಿ ಉಳಿದೆಲ್ಲ ಜೀವಗಳು ಕೂಡ ಅವೆಲ್ಲವೂ ಆತನ ಭಿನ್ನಾಂಶಗಳಾಗಿವೆ. ಹೀಗೆ ಭೂತಾದಿಗಳು ಅಭಿನ್ನಾಂಶಗಳು ಮತ್ತು ಭಿನ್ನಾಂಶಗಳೆರಡೂ, ಈ ಎಲ್ಲಾ ಜೀವಗಳು, ಹಾಗೆ ಆ ಭಗವಂತನ ಆ 3 ರೂಪಗಳು, ಇವೆಲ್ಲವೂ ಕೂಡ ಆತನ ಪಾದವಾಗಿದೆ, ಅರ್ಥಾತ್ ಆತನ ಅಂಶವಾಗಿವೆ ಎಂದು ವ್ಯಪದೇಶೋಪಪತ್ತೇಹೇ, ವ್ಯಪದೇಶ ಅಂದ್ರೆ ವರ್ಣನೆ ಮಾಡಿರುವುದು ಅಂತ ಅರ್ಥ, ಹಾಗೆ ಶಬ್ದ ಪ್ರಯೋಗ ಮಾಡುವುದು ಅಂತ ಅರ್ಥ. ಅದು ಉಪಪತ್ತೇಹೇ, ವಿಷ್ಣುವಿನಲ್ಲೇ ಸಮನ್ವಿತ ಆಗುವುದರಿಂದ. ಉಪಪತ್ತಿ ಅಂದ್ರೆ ಸಮನ್ವಯ, ಉಪಪನ್ನ ಅಂದ್ರೆ ಸಮನ್ವಿತ ಆಗುವುದರಿಂದ, ಏವಂ ಅಂದ್ರೆ ಅದು ನಿರ್ಣಯ. ಪ್ರತಿಯೊಂದು ಸೂತ್ರವೂ ಕೂಡ ಒಂದೊಂದು ನಿರ್ಣಯವನ್ನು ತೋರಿಸ್ತಾ ಇರ್ತದೆ. ಏವಂ ಅಂದ್ರೆ ಏನು? ಗಾಯತ್ರಿ ಶಬ್ದವಾಚ್ಯನಾದವನು ವಿಷ್ಣುವೇ ಆಗಿದ್ದಾನೆ, ಹೊರತು ಗಾಯತ್ರಿ ಮೊದಲಾದಂತಹ ಛಂದಸ್ ಯಾವುದು ಕೂಡ ಅಲ್ಲ ಅಂತ ಅರ್ಥ. ಮುಂದೆ ಉಪದೇಶ ಭೇದಾನ್ನೇತಿ ಚೇನ್ನ ಉಭಯಸ್ಮಿನ್ನಪ್ಯವಿರೋಧಾತ್ ಓಂ ಅಂತ ಸೂತ್ರ ಇದೆ. ಇದು ಆ ಗಾಯತ್ರಿ ಅಧಿಕರಣದ ಕೊನೆಯ ಸೂತ್ರ. ಆ ಸೂತ್ರದ ಅರ್ಥವನ್ನ ಇವತ್ತು ನಾವು ನೋಡಬೇಕಾದಂತಹ 60ನೇ ಗದ್ಯ ಭಾಗ ತತ್ವಮಂಜರಿಯಲ್ಲಿ, ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೈಗೆತ್ಕೋತಾ ಇದ್ದಾರೆ. ಅಲ್ಲಿ ಅವರು ನೇರವಾಗಿ ಸೂತ್ರಗಳನ್ನು ಹೇಳಲಿಲ್ಲ. ಆದ್ರಿಂದ
ನಮಗೆ ಕೆಲವು ಬಾರಿ ಅದು ಗೊತ್ತಾಗೋದಿಲ್ಲ. ನನುಚ ಉಕ್ತ ಕ್ರಮಸ್ಥ ಗಾಯತ್ರಿ ಶಬ್ದೇನ ತದುಪರಿ ಜ್ಯೋತಿಷ್ ಶಬ್ದೇನ ಚ ವಿಷ್ಣುರೇಕ ಏವ ಉಚ್ಯತೆ ಇತಿ ಅಯುಕ್ತಂ. ಈ ಛಾಂದೋಗ್ಯ ಉಪನಿಷತ್ನಲ್ಲಿ ಉಕ್ತ ಕ್ರಮ ಅಲ್ಲ, ಉಪಕ್ರಮ ಅಂದ್ರೆ ಆರಂಭದಲ್ಲಿರುವಂತಹ ಗಾಯತ್ರಿ ಶಬ್ದದಿಂದ ಮತ್ತೆ ಅದರ ನಂತರ ಬಂದಿರುವಂತಹ ಜ್ಯೋತಿಷ್ ಶಬ್ದದಿಂದ, ಅದು ನಾವು ಈಗಾಗಲೇ ಛಾಂದೋಗ್ಯ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಅದನ್ನು ನೋಡಿದ್ದೇವೆ. ಗಾಯತ್ರಿ ಶಬ್ದ ಅನ್ನೋದು ಛಾಂದೋಗ್ಯ ಉಪನಿಷತ್ನಲ್ಲಿ ಮೊದಲು ಬಂದಿದೆ 3ನೇ ಅಧ್ಯಾಯದಲ್ಲಿ, ಆಮೇಲೆ ಜ್ಯೋತಿಷ್ ಶಬ್ದ ಬಂದಿದೆ. ಅವೆರಡರಿಂದಲೂ ವಿಷ್ಣುವೇ ಹೇಳಲ್ಪಡ್ತಾನೆ ಅಂತ ನೀವೇನು ಹೇಳಿದ್ರಲ್ಲ, ಇತಿ ಅಯುಕ್ತಂ, ಇದು ಸರಿಯಲ್ಲ. ಯಾಕೆ ಅಂದ್ರೆ ಆ ಗಾಯತ್ರಿ ಅನ್ನೋದು ಎಲ್ಲಿದೆ ಅದನ್ನು ಛಾಂದೋಗ್ಯ ಉಪನಿಷತ್ತು ವರ್ಣನೆ ಮಾಡಿದೆ. ಹಾಗೆ ಜ್ಯೋತಿ ಅಂತ ಅನ್ನೋದು ಎಲ್ಲಿದೆ ಅದನ್ನು ವರ್ಣನೆ ಮಾಡಿದೆ. ಅವೆರಡೂ ಕೂಡ ಬೇರೆ ಬೇರೆ ಸ್ಥಳಗಳಲ್ಲಿವೆ ಅಂತ ಛಾಂದೋಗ್ಯ ಉಪನಿಷತ್ತು ವರ್ಣನೆ ಮಾಡಿದೆ. ಹಾಗಿರುವಾಗ ಅವೆರಡೂ ಒಂದೇ ಆಗುವುದು ಹೇಗೆ? ಅದು ಸರಿಯಲ್ಲ. ಎಲ್ಲಿ ಅಂದ್ರೆ ತ್ರಿಪಾದಸ್ಯಾಮೃತಂ ದಿವಿ ದಿವಃಪರೋ ಜ್ಯೋತಿರಿತಿ ಜುಸ್ಥತ್ವ ದಿವಃಪರತ್ವಯೋ ಉಕ್ತ್ಯ. ಗಾಯತ್ರಿಯನ್ನ ಏನಂತ ವರ್ಣನೆ ಮಾಡಿದೆ ಛಾಂದೋಗ್ಯ ಉಪನಿಷತ್ತಿನ 3ನೇ ಅಧ್ಯಾಯ ಅಂದ್ರೆ ತ್ರಿಪಾದಸ್ಯ ಅಮೃತಂ ದಿವಿ, ಅಸ್ಯ ಈ ಗಾಯತ್ರಿಯ ಅಥವಾ ಗಾಯತ್ರಿ ಶಬ್ದವಾಚ್ಯನಾದ ದೇವನ ಆ ತ್ರಿಪಾದ, ಆ 3 ರೂಪಗಳು ಅಮೃತವಾಗಿವೆ, ಅವು ದಿವಿ ಅಂದ್ರೆ ದ್ಯುಲೋಕದಲ್ಲಿವೆ. ಹೀಗೆ ದುಸ್ಥತ್ವವನ್ನು ವರ್ಣನೆ ಮಾಡಿದ್ದಾರೆ. ಆ ಭಗವಂತನ 3 ರೂಪಗಳು ದ್ಯುಲೋಕದಲ್ಲಿವೆ ಅಂತ ವರ್ಣನೆ ಮಾಡಿದ್ದಾರೆ. ಇದು ಆ 3 ರೂಪಗಳಿಗೆ ಸಂಬಂಧಪಟ್ಟಂತಹ ವರ್ಣನೆ ಆಯಿತು. ಮುಂದೆ 3 ರೂಪಗಳಿಗೆ ಸಂಬಂಧಪಟ್ಟ ವರ್ಣನೆ ಅದು ಗಾಯತ್ರಿಗೆ ಸಂಬಂಧಪಟ್ಟ ವರ್ಣನೆ ಆಯಿತು. ಆದ್ದರಿಂದ ಗಾಯತ್ರಿ ಎಂಬುದು ದ್ಯುಲೋಕದಲ್ಲಿದೆ ಅಂತ ಸ್ಪಷ್ಟ ಆಯಿತು ತ್ರಿಪಾದಸ್ಯಾಮೃತಂ ದಿವಿ ಎಂಬ ಮಾತಿನಿಂದ. ಯಾಕಂದ್ರೆ ತ್ರಿಪಾದಸ್ಯಾಮೃತಂ ದಿವಿ ಎಂಬ ಆ ಛಾಂದೋಗ್ಯ ಉಪನಿಷತ್ನಲ್ಲಿ ಹಿಂದೆ ಬಂದಿರುವುದು ಗಾಯತ್ರಿಯೇ. ಮುಂದೆ ಆ ಜ್ಯೋತಿಷಿ ಅನ್ನೋದೇನಿದೆಯಲ್ಲ ಅದನ್ನ ದಿವಃ ಪರೋ ಜ್ಯೋತಿ ರೀತಿ ಅಂತ ಮುಂದೆ ವರ್ಣನೆ ಮಾಡಿದ್ದಾರೆ. ದಿವಃ ಪರೋ ಜ್ಯೋತಿ ಅಂತ ಈಗೇನು ಹೇಳಿದಾರಲ್ಲ, ಅದಕ್ಕರ್ಥ ದ್ಯುಲೋಕದಿಂದ ಆಚೆಗೆ, ದ್ಯುಲೋಕದಿಂದ ಇನ್ನೂ ಮೇಲೆ ಆ ಜ್ಯೋತಿ ಇದೆ ಅಂತ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಅದನ್ನೇ ದಿವಃ ಪರಹ ಅಂದ್ರೆ ದಿವಃ ಪರತ್ವ ಮುಕ್ತ್ಯ. ಹೀಗೆ ಗಾಯತ್ರಿಗೆ ದುಸ್ಥತ್ವವನ್ನ, ದ್ಯುಲೋಕದಲ್ಲಿ ಇರುವಿಕೆಯನ್ನು ಉಪನಿಷತ್ತು ವರ್ಣಿಸಿದೆ. ಹಾಗೆ ಜ್ಯೋತಿಗೆ ದಿವಃ ಪರತ್ವವನ್ನ, ದ್ಯುಲೋಕದಿಂದಲೂ ಆಚೆಗೆ ಇರುವಿಕೆಯನ್ನು ವರ್ಣನೆ ಮಾಡಿದೆ. ಆದ್ರಿಂದ ಅವೆರಡೂ, ಗಾಯತ್ರಿಯು ಮತ್ತು ಜ್ಯೋತಿಯು ಎರಡೂ ಕೂಡ ಭಿನ್ನ ಭಿನ್ನ ಸ್ಥಳಗಳಲ್ಲಿ ಇರುವಂತವಾದ್ರಿಂದ ತಯೋಹೋ ಭಿನ್ನತ್ವಾತ್, ಅವೆರಡೂ ಕೂಡ ಭಿನ್ನವೇ ಆಗಬೇಕು. ಆದ್ರಿಂದ ನೀವು ವಿಷ್ಣುವೇ ಗಾಯತ್ರಿ ಶಬ್ದದಿಂದಲೂ ಜ್ಯೋತಿ ಶಬ್ದದಿಂದಲೂ ಎರಡರಿಂದಲೂ ವಾಚ್ಯ ಆಗಿದ್ದಾನೆ ಅಂತ ಹೇಗೆ ಹೇಳ್ತೀರಿ ಅಂತ ಈ ತರ ಒಂದು ಪ್ರಶ್ನೆ ಬರ್ತದೆ. ಇತಿ ನಶಂಕ್ಯಂ, ಈ ಪ್ರಶ್ನೆ ಈಗ ನೀವು ಪ್ರಶ್ನೆ ಕೇಳಬೇಡಿ. ಯಾಕೆಂದ್ರೆ ಉಪದೇಶ ಭೇದಾನ್ಯತಿಯನ್ನ ಉಭಯಸ್ಮಿನ್ನಪಿ ಅವಿರೋಧಾತ್ ಅಂತ ಆ ಸೂತ್ರ ಅಲ್ಲಿ ಹೊರಟಿರೋದು. ಉಪದೇಶ ಭೇದಾತ್ ಅಂದ್ರೆ ಗಾಯತ್ರಿಯನ್ನು ತ್ರಿಪಾದಸ್ಯಾಮೃತಂ ದಿವಿ ಎಂಬುದಾಗಿ, ಹಾಗೆ ಜ್ಯೋತಿಯನ್ನು ಪರೋದಿವಹ ಎಂಬುದಾಗಿ ಹೇಳಿರುವುದರಿಂದ ನೇತಿ ಈ ಛಾಂದೋಗ್ಯ ಈ ಉಪನಿಷತ್ನಲ್ಲಿ ಹೇಳಲ್ಪಟ್ಟಂತಹ ಗಾಯತ್ರಿ ಮತ್ತು ಜ್ಯೋತಿ ಎರಡೂ ಒಂದೇ ಅಲ್ಲ ಅಂತ ಪ್ರಶ್ನೆ ಬಂದ್ರೆ ನ ಇತಿ ಚೇತ್, ನ ಹಾಗಲ್ಲ, ಇದು ಬ್ರಹ್ಮಸೂತ್ರದ ಮಾತು. ಉಭಯಸ್ಮಿನ್ ಅಪಿ ಅವಿರೋಧಾತ್, ಅವೆರಡೂ ಸರಿಯಾಗೇ ಇದೆ. ಉಭಯಸ್ಮಿನ್ ಅಪಿ, ಎರಡೂ ರೀತಿಯ ಹೇಳಿಕೆಗಳಲ್ಲಿಯೂ ಕೂಡ, ಉಭಯ ಅಂದ್ರೆ ಅಲ್ಲಿ ಎರಡೂ ರೀತಿಯ ಹೇಳಿಕೆಗಳು, ಅವುಗಳಲ್ಲಿ ಯಾವುದೇ ರೀತಿಯಾದಂತಹ ವಿರೋಧವೂ ಇಲ್ಲ. ಆದ್ರಿಂದ ಗಾಯತ್ರಿ ಮತ್ತು ಜ್ಯೋತಿಷ್ ಶಬ್ದ ವಾಚ್ಯನಾದವನು ಇಬ್ಬನೂ ಕೂಡ ಒಬ್ಬನೇ ಆಗಿದ್ದಾನೆ ಅಂತ ಅದರ ತಾತ್ಪರ್ಯ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೀಗಿದೆ. ತ್ರಿಪಾದಸ್ಯಾಮೃತಂ ದಿವಿ ಅಂತನ್ನುವುದು ಆ ಛಾಂದೋಗ್ಯ ಉಪನಿಷತ್ತಿನ 12ನೇ ಖಂಡದ 6ನೇ ಮಂತ್ರ. ಇತಿ ಪೂರ್ವೋಪದೇಶ, ಅದು ಮೊದಲು ಬಂದಿರುವ ಉಪದೇಶ. ಪರೋದಿವಹ ಅಂತನ್ನೋದು ಛಾಂದೋಗ್ಯ ಉಪನಿಷತ್ತಿನ 13ನೇ ಖಂಡದ 3ನೇ ಅಧ್ಯಾಯದ 13ನೇ ಖಂಡದಲ್ಲಿ ಬರುವಂತದ್ದು, ಅದು ಆಮೇಲೆ ಬಂದಿರುವಂಥದ್ದು ಪಶ್ಚಿಮ ಉಪದೇಶ. ಅದು ತಸ್ಮಾತ್ ನೈಕಂ ವಸ್ತು ಅತ್ರ ಉಚ್ಯತೆ ಇತಿ ಚೇನ್ನ, ಆದ್ರಿಂದ ಒಂದೇ ವಸ್ತು ಇಲ್ಲಿ ಹೇಳಲ್ಪಡುವುದಿಲ್ಲ ಅಂತ ಯಾರಿಗಾರು ಪ್ರಶ್ನೆ ಬಂದ್ರೆ ಇತಿ ಚೇನ್ನ, ಅದು ಸರಿಯಲ್ಲ. ತ್ರಿಸಪ್ತಲೋಕಾಪೇಕ್ಷೆಯ ಉಭಯಸ್ಮಿನ್ನಪಿ ಅವಿರೋಧಾತ್ ಅಂತ ಆಚಾರ್ಯರು ಬ್ರಹ್ಮಸೂತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಈ ಲೋಕಗಳನ್ನ ನಾವು 3 ಲೋಕ ಅಂತಾದ್ರೂ ತಿಳ್ಕೋಬಹುದು, ಹಾಗೇನೆ 7 ಲೋಕ ಅಂತಾದ್ರೂ ತಿಳ್ಕೋಬಹುದು. ಆ 7 ಲೋಕಗಳು 3 ಲೋಕಗಳಲ್ಲೇ ಅಂತರ್ಗತ ಆಗಿಬಿಡ್ತವೆ. ಹಾಗಿರುವಾಗ
ಯಾರೊಬ್ಬರು 3 ಲೋಕ ಅಂತ ಇಟ್ಕೊಂಡು ಒಂದು ರೀತಿಯಾದ ಹೇಳಿಕೆಯನ್ನು ಕೊಟ್ಟರೆ, ಮತ್ತೊಬ್ಬರು 7 ಲೋಕಗಳನ್ನು ಇಟ್ಕೊಂಡು ಮತ್ತೊಂದು ಹೇಳಿಕೆಯನ್ನು ಕೊಟ್ಟರೆ ಅವೆರಡರಲ್ಲೂ ಪರಸ್ಪರ ವಿರೋಧವೇನೂ ಇಲ್ಲ. ಆ ದೃಷ್ಟಿಯಿಂದಲೇ ಗಾಯತ್ರಿಯನ್ನ ಜ್ಯೂಸ್ಥ ಅಂದ್ರೆ ದ್ಯುಲೋಕದಲ್ಲಿರುವುದಂತನೂ, ಮತ್ತೆ ಜ್ಯೋತಿಯನ್ನ ದಿವಃಪರ ದ್ಯುಲೋಕದಿಂದ ಆಚೆಗಿರುವುದಂತನೂ ಉಪನಿಷತ್ತು ಹೇಳಿದೆ. ಅವೆರಡಕ್ಕೂ ಯಾವುದೇ ರೀತಿಯಾದ ವಿರೋಧ ಇಲ್ಲ ಅಂತ ಅಭಿಪ್ರಾಯ. ಈ ಒಂದು ಪ್ರಶ್ನವನ್ನ ಆಚಾರ್ಯನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉತ್ತರಿಸಿದ್ದಾರೆ. ಆ ಉತ್ತರವನ್ನ ಅಣುಭಾಷ್ಯದ ಸರ್ವಗುಣತ್ವತಃ ಅನ್ನುವ ಮಾತಿನಲ್ಲೇ ರಾಘವೇಂದ್ರ ಸ್ವಾಮಿಗಳು ಕಂಡುಕೋತಾ ಇದ್ದಾರೆ. ಸರ್ವಗುಣತ್ವತಃ ಅನ್ನೋದು ಇಲ್ಲಿ ಬಂದಿರುವ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವಾಗಿದೆ. ಸರ್ವಗುಣತ್ವತಃ ಅನ್ನುವ ಮಾತಿನಿಂದಲೇ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿರುವಂತಹ ಉತ್ತರಗಳನ್ನೆಲ್ಲ ರಾಘವೇಂದ್ರ ಸ್ವಾಮಿಗಳು ಸಂಗ್ರಹಿಸಿದ್ದಾರೆ. ವಿಷ್ಣೋ ಏಕಸ್ಯೈವ ದ್ಯುಸ್ಥತ್ವ ದಿವಃಪರತ್ವ ರೂಪ ಗುಣವತ್ವಾದಿತ್ಯರ್ಥ. ಒಬ್ಬನೇ ವಿಷ್ಣುವೇ ದ್ಯುಸ್ಥನೂ ಆಗಬಹುದು, ಹಾಗೆ ದಿವಃಪರನೂ ಆಗಬಹುದು. ಹೀಗೆ ದ್ಯುಸ್ಥತ್ವ ಎಂಬ ಗುಣ ಮತ್ತೆ ದಿವಃಪರತ್ವ ಎಂಬ ಗುಣ ಎರಡೂ ಕೂಡ ಭಗವಂತನಲ್ಲಿ ಬರ್ಲಿಕ್ಕೆ ಏನೂ ತೊಂದರೆ ಇಲ್ಲ ಅಂತ ಅಭಿಪ್ರಾಯ. ಹೇಗೆ ಅಂದ್ರೆ ತ್ರಿಲೋಕ ವಿವಕ್ಷಾಯಾಮ್, ಲೋಕಗಳನ್ನ ಮೂರೇ ಲೋಕಗಳು ಅಂತ ಪರಿಗಣನೆ ಮಾಡಿದ್ರೆ ಉಳಿದ 14 ಲೋಕಗಳು, ಉಳಿದ 7 ಲೋಕಗಳೆಲ್ಲ ಇದರಲ್ಲೇ ಸೇರಿ ಹೋಗ್ತವೆ. ಭೂಮಿ, ಪೃಥ್ವಿ, ದ್ಯು, ಅಂತರಿಕ್ಷ ಅಂತ 3 ಲೋಕಗಳು. ತ್ರಿಲೋಕ ವಿವಕ್ಷಾಯಾಮ್ ಲಕ್ಷಯೋಜನ ಉನ್ನತಾತ್ ಅಂತರಿಕ್ಷಾತ್ ಉಪರಿಸ್ಥಾನಾಂ ಅನಂತಾಸನ ಶ್ವೇತದ್ವೀಪ ವೈಕುಂಠಾನಾಂ ದ್ಯುತ್ವೇನ ತತ್ರ ಸ್ಥಿತ ವಾಸುದೇವ ನಾರಾಯಣ ವೈಕುಂಠಾಖ್ಯ ವಿಷ್ಣು ರೂಪಾಣಾಂ ದ್ಯುಸ್ಥತ್ವಸ್ಯ ಉಪಪತ್ತೇಹೇ. ಅಲ್ಲಿ ದ್ಯುಸ್ಥತ್ವಸ್ಯ ಅಂತಿದೆ. ಮುಂದೆ ಪೃಥಿವ್ಯಾಂದ್ಯೋರ್ ಮಹಾ ಮೇರೋಹ ಆಕಾಶೇ ಸೂರ್ಯಮಂಡಲಂ ಅಂತ ಛಾಂದೋಗ್ಯ ಭಾಷ್ಯದ ಮಾತು. ಈಗ ನಾವು ದ್ಯುಸ್ಥತ್ವಸ್ಯ ಉಪಪತ್ತೇಹೇ, ದ್ಯುಸ್ಥತ್ವವು ಕೂಡುತ್ತದೆ. ಅಲ್ಲಿ ಮುಂದೆ ಸಂಭವಾತ್ ಅಂತಿದೆ ನೋಡಿ, 60ನೇ ಗದ್ಯ ಭಾಗದಲ್ಲಿ ಸ್ಥಿತಾನಾಂ ದಿವಃಪರತ್ವಸ್ಯ ಸಂಭವಾತ್ ಅಂತಿದೆಯಲ್ಲ, ಆ ಸಂಭವಾತ್ ಅನ್ನೋದನ್ನು ಇಲ್ಲಿ ಮೊದಲು ಅಧ್ಯಯನ ಮಾಡ್ಕೊಳ್ಳೋಣ, ವಾಕ್ಯವನ್ನ ತುಂಡು ಮಾಡ್ಕೊಳ್ಳೋಣ. 3 ಲೋಕಗಳು ಅಂತ ವಿವಕ್ಷೆ ನಾವು ಮಾಡಿಕೊಂಡಿರುವುದರಿಂದ ಆವಾಗ ಈ ಭಗವಂತ ಗಾಯತ್ರಿ ಶಬ್ದವಾಚ್ಯನಾದ ಜ್ಯೋತಿಷ್ ಶಬ್ದವಾಚ್ಯನಾದ ಭಗವಂತ ಅವನು ದ್ಯುಸ್ಥ ಆಗಲಿಕ್ಕೆ ಯಾವುದೇ ತೊಂದರೆ ಇಲ್ಲ, ಅದು ಸಂಭಾವ್ಯ ಅಂತ ಅದರ ಅಭಿಪ್ರಾಯ. ಈ ಭಗವಂತನನ್ನ ದ್ಯುಸ್ಥ ಜ್ವಲೋಕದಲ್ಲಿರುವವನು ಅಂತ ವರ್ಣನೆ ಮಾಡುವುದು ಉಚಿತವೇ. ಯಾಕೆಂದ್ರೆ ನಾವು ಈ ಪ್ರಸಂಗದಲ್ಲಿ ಒಟ್ಟಾರೆ ಲೋಕಗಳನ್ನು 3 ಲೋಕಗಳು ಅಂತ ಪರಿಗಣನೆ ಮಾಡಿದ್ದೇವೆ. ಒಂದು ಭೂಹು, ಅದಾದ್ಮೇಲೆ ಅಂತರಿಕ್ಷ, ಅದಾದ್ಮೇಲೆ ದ್ಯುಲೋಕ ಅಂತ 3 ಲೋಕಗಳನ್ನು ಪರಿಗಣನೆ ಮಾಡಿದ್ದೇವೆ. ತೈತ್ರಿಯ ಉಪನಿಷತ್ನಲ್ಲಿ ಪೃಥಿವ್ಯಂತರಿಕ್ಷಂ ದ್ಯೌರ್ದಿಶೋ ವಾಂತರ ದಿಶಾಹ ಅಂತ ಒಂದು ಮಾತಿದೆ, ಅದು ಕೂಡ ನಮಗೆ ಇಲ್ಲಿ ನೆನಪಿಗೆ ಬರ್ತದೆ. ಪೃಥ್ವಿ ಅಂದ್ರೆ ಭೂಹು, ಅದಾದ್ಮೇಲೆ ಅಂತರಿಕ್ಷ ಲೋಕ ಇರುವುದು, ಅದಾದ್ಮೇಲೆ ದ್ಯುಲೋಕ ಇದೆ. ಹೀಗೆ 3 ಲೋಕಗಳನ್ನು ನಾವು ವಿವಕ್ಷಿಸಿದ್ದೇವೆ. ಆಗ ಮೊದಲು ಈಗಾಗಲೇ ನಾನು ಹೇಳಿದಂತೆ ಪೃಥ್ವಿ ಅಥವಾ ಭೂಲೋಕ ಇದೆ. ಅದಾದ್ಮೇಲೆ 1,00,000 ಯೋಜನ ಎತ್ತರವಾದಂತಹ ಅಂತರಿಕ್ಷ ಲೋಕ ಇದೆ. ಅದರ ಮೇಲೆ ದ್ಯುಲೋಕ ಇದೆ. ಆ ದ್ಯುಲೋಕವೇ ಅನಂತಾಸನ, ಶ್ವೇತದ್ವೀಪ ಮತ್ತೆ ವೈಕುಂಠ ಅಂತ. ಅನಂತಾಸನ, ಶ್ವೇತದ್ವೀಪಗಳು ಮತ್ತು ವೈಕುಂಠಗಳಿಗೇನೆ ದ್ಯುಲೋಕ ಅಂತ ಕರೀತಾರೆ. ಆದ್ರಿಂದ ಅಲ್ಲಿರುವಂತಹ ವಾಸುದೇವ, ನಾರಾಯಣ ಮತ್ತು ವೈಕುಂಠ ಅನ್ನುವ ರೂಪಗಳೇನಿವೆ ಅವು ದ್ಯುಸ್ಥ ಆಗ್ತವೆ, ದ್ಯುಲೋಕದಲ್ಲಿರುವಂತಹ ಆಗ್ತವೆ. ರಾಘವೇಂದ್ರ ಸ್ವಾಮಿಗಳ ಆ ವಾಕ್ಯದಲ್ಲಿ ತ್ರಿಲೋಕ ವಿವಕ್ಷಾಯಾಮ್ 3 ಲೋಕಗಳು ಅಂತ ನಾವು ವಿವಕ್ಷೆ ಮಾಡಿದಾಗ ಲಕ್ಷಯೋಜನ ಉನ್ನತಾತ್, 1,00,000 ಯೋಜನ ಎತ್ತರ ಇರುವಂತಹ ಅಂತರಿಕ್ಷಾತ್, ಅಲ್ಲಿ ಅಂತರಿಕ್ಷಕ್ಕಿಂತಲೂ ಮೇಲಿರುವ, ಉಪರಿಸ್ಥಿತಾನಾಂ ಅಂದ್ರೆ ಮೇಲಿರುವಂತಹ, ಅನಂತಾಸನ, ಶ್ವೇತದ್ವೀಪ, ವೈಕುಂಠಾನಾಂ ಈ 3 ಕೂಡ ದ್ಯುತ್ವೇನ ಅವೇ ಆ 3 ಕೂಡ ದ್ಯುಲೋಕ ಅಂತ ಕರೆಸ್ಕೊಂಡಿವೆ. ತತ್ರ ಸ್ಥಿತ ಅಲ್ಲಿರುವಂತಹ ವಾಸುದೇವ, ನಾರಾಯಣ, ವೈಕುಂಠಾಖ್ಯ ವಿಷ್ಣು ರೂಪಾಣಾಂ ಈ 3 ರೂಪಗಳು ಕೂಡ ದ್ಯುಸ್ಥ ಅಂತ ಅನಿಸಿಕೊಂಡಿವೆ. ದ್ಯುಸ್ಥತ್ವಸ್ಯ ಸಂಭವಾತ್ ಅಂತ ನಾವು ವಾಕ್ಯವನ್ನ ಇವತ್ತಿಗೆ ತುಂಡು ಮಾಡಿಕೊಂಡಿದ್ದೇವೆ. ದ್ಯುಸ್ಥತ್ವ ಅಂತ ಭಗವಂತನಲ್ಲಿ ಉಪಪನ್ನ ಆಗಬಹುದು. ದಿವಃಪರತ್ವ ಅನ್ನೋದು ಹೇಗೆ ಉಪಪನ್ನ ಆಗ್ತದೆ ಅಂತ ಅನ್ನೋದನ್ನ ನಾಳೆ ದಿವಸ ನೋಡೋಣ.